ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸಿದ್ದೀನಿ. ಇವತ್ತು ಏನು ಟಾಪಿಕ್ ಮಾತಾಡ್ತಾ ಇದ್ದೀನಿ ಅಂತ ನೀವು ಆಗಲೇ ತಮ್ಮನೇನಲ್ಲಿ ನೋಡಿರ್ತೀರಾ. ಅಂದರೆ ಇಂಥ ಜನನೂ ಇರ್ತಾರೆ ಅಂತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಾಗಲೇ ನನಗೂ ಗೊತ್ತಾಗಿತ್ತು. ಯಾಕೆ ಅಂದರೆ ತುಂಬ ಜನ ಯೂಟ್ಯೂಬ್ ಮಾಡೋದೇ ತಪ್ಪು ಅನ್ನೋ ಥರ ನೋಡ್ತಾ ಇರ್ತಾರೆ. ಅಂದರೆ ಏನೋ ಒಂಥರ ಅವ್ರು ಸಪೋರ್ಟ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಸುಮ್ಮನೆನೂ ಇರೋಲ್ಲ. ಏನಾದರೂ ಕಮೆಂಟ್ಸ್ ಹಾಕೋದು, ಇಲ್ಲ ಫೋನ್ ಮಾಡಿಬಿಟ್ಟು ಹೇಳೋದು, ಇಲ್ಲ ನಾವು ಓಡಾಡೋವಾಗ ಹಾಯ್ ಹಲೋ ಅನ್ನೋದು, ಆ ಥರ ಎಲ್ಲ ಮಾಡ್ತಾರೆ. ಅದರಿಂದ ಅವ್ರಿಗೆ ಏನು ಸಿಗುತ್ತೋ ಗೊತ್ತಿಲ್ಲ, ಏನು ಸಿಗುತ್ತೋ ಬಿಡುತ್ತೋ. ಅಂದರೆ ಒಬ್ಬರು ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ಕಾಲು ಎಳೆಯೋಕ್ಕೆ ತುಂಬ ಜನ, ಅಂದರೆ ನೋಡ್ತೀವಲ್ಲ ಪ್ರಪಂಚದಲ್ಲಿ, ಕಾಲು ಎಳೆಯೋಕ್ಕೆ ಆಲ್ಮೋಸ್ಟ್ ಎಲ್ಲರೂ ಜನ ಇರ್ತಾರೆ. ಅದರಲ್ಲಿ 90% ಕಾಲು ಎಳೆಯೋರಿದ್ದರೆ 10% ಮಾತ್ರ ಪರವಾಗಿಲ್ಲ ಮಾಡು ಅಂತಂದು ಹೇಳೋರು ಇರ್ತಾರೆ. ಅಂಥವ್ರಿಗೆ ನಾನು ಈ ಮಾತು ಹೇಳ್ತಾ ಇರೋದು. ಆದರೆ ನಾನು ಹೋಗ್ತೀನಲ್ಲ ಹೊರಗಡೆ, ಹಾಯ್ ಹಲೋ ಅನ್ನೋದು, ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಅನ್ನೋದು ಗೊತ್ತಿರುತ್ತೆ, ಹಂಗಾದ್ರೂ ಕೇಳೋದು. ಯೂಟ್ಯೂಬರ್ ಅಂದರೆ ಹಂಗೆ ಮಾಡಿ ಹಿಂಗೆ ಮಾಡಿ, ಅದ್ರ ಬಗ್ಗೆ ಮಾಡಿ ಇದ್ರ ಬಗ್ಗೆ ಮಾಡಿ, ಸಂತೋಷ ಒಳ್ಳೆ ರೀತಿಲಿ ಹೇಳಿದರೆ ಎಲ್ಲರೂ ಮಾಡ್ತಾರೆ. ಯಾವ ಥರ ಅದು ಮಾಡೋಕ್ಕಾಗಲ್ವಾ, ಹಿಂಗೆ ಮಾಡೋದು ಹಂಗೆ ಮಾಡೋದು, ಮೇಡಮ್ ಅದು ಚೆನ್ನಾಗಿ ಬರ್ತಿದೆ, ಆ ಥರ ಮಾಡಿ ಈ ಥರ ಮಾಡಿ ನಿಮಗೂ ಚೆನ್ನಾಗಿರುತ್ತೆ ವೀಡಿಯೋಸ್ಗೆ ಅಂತಂದು ಹೇಳಿದರೆ ನಮಗೂ ಒಂಥರ ಖುಷಿ ಆಗುತ್ತೆ. ಹಂಗೆ ಮಾಡೋದು ಹಿಂಗೆ ಮಾಡೋದು ಅಂತ ಹೇಳ್ತಾ ಇರ್ತಾರೆ. ಅದರಿಂದ ಇನ್ನೊಂದು ಯಾರೇ ಆಗಲಿ ಇವಾಗ ಕಮೆಂಟ್ಸ್ ಮಾಡ್ತಾರೆ ನನಗೂ ಯೂಟ್ಯೂಬಲ್ಲಿ. ತುಂಬ ಜನ ಹೆಲ್ಪ್ ಕೇಳ್ತಾರೆ, ಕಮೆಂಟ್ ಮಾಡಿಬಿಟ್ಟು ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ, ಕನೆಕ್ಟ್ ಆಗಿ ಅಂತ. ನೀವು ಆ ಥರ ಮಾಡ್ತೀರಾ ಈ ಥರ ಮಾಡ್ತೀರಾ ಅಂತ ನಾನು ಯಾರಿಗೂ ಇದುವರೆಗೂ ಕಮೆಂಟ್ ಮಾಡಿಲ್ಲ. ನನಗಿಷ್ಟ ಆಗಿತ್ತು ಬಿಡ್ತು, ಅಂದರೆ ಒಂದು ಯೂಟ್ಯೂಬರ್ಗೆ ಗೊತ್ತು ಒಂದು ಯೂಟ್ಯೂಬರ್ಗೆ ಏನು ಕಷ್ಟ ಬಿಡ್ತಾರೆ ಅನ್ನೋದು. ನೀವು ನೋಡೋ ಈ 10 ನಿಮಿಷದ ವೀಡಿಯೋ ನಾನೇನಿಲ್ಲ ಅಂದರೂ 2 ಅವರ್ 3 ಅವರ್ ಸೆಟ್ ಮಾಡಿ ಇದನ್ನೇ ಹೇಳಬೇಕು, ಇದನ್ನೇ ನಾನು ಅವ್ರಿಗೆ ನನಗೇನಾಗಿತ್ತು, ನನಗೇನು ಎಕ್ಸ್ಪೀರಿಯೆನ್ಸ್ ಆಯಿತೋ ಅದನ್ನ ನಾನು ಇದನ್ನೇ ಹೇಳಬೇಕು, ಹಿಂಗೆ ಹೇಳಬೇಕು. ಅದರಲ್ಲೂ ಮಕ್ಕಳಿರ್ತಾರೆ, ಮಕ್ಕಳಿಲ್ಲದೆ ಇರೋ ಟೈಮಲ್ಲಿ ನಾನು ಹೇಳಬೇಕು ಅಂತ ಪ್ರಿಪ್ರೇಷನ್ ಮಾಡಿಕೊಂಡು ಈ ಐಡಿಯಾನ ಮಾಡ್ತಾ ಇರ್ತೀನಿ. ಅಂದರೆ ನೋಡ್ರಿಗೆ 10 ನಿಮಿಷ ವೀಡಿಯೋಗಳು ಅನಿಸುತ್ತೆ, ಅಂದರೆ ಅದರಿಂದ ಪರಿಶ್ರಮ ಎಷ್ಟಿರುತ್ತೆ ಅಂತ ನನಗೆ ಮಾತ್ರ ಗೊತ್ತಿರುತ್ತೆ. ಪ್ರತಿ ಯೂಟ್ಯೂಬರ್ಗೂ ಗೊತ್ತಿರುತ್ತೆ ಅದೇನು ವೀಡಿಯೋಗೆ ಎಷ್ಟು ಕಷ್ಟಪಡ್ತಾರೆ ಅಂತ. ನೋಡೋರ್ಗೇನು ಗೊತ್ತಿರೋಲ್ಲ, ಸುಮ್ಮನೆ ಮಾಡ್ತಾರಲ್ಲ, 10 ನಿಮಿಷದ ವೀಡಿಯೋ ತಾನೆ ಎಲ್ಲರೂ ಮಾಡ್ತಾರೆ ಬಿಡು ಅನ್ನೋದು. ನನಗೆ ಗೊತ್ತಿದ್ದಂಗೆ ಯೂಟ್ಯೂಬಲ್ಲಿ ಇಬ್ಬರು, ಅವ್ರ ಹೆಸ್ರು ಹೇಳಕ್ಕೆ ಹೋಗಲ್ಲ, ಇಬ್ಬರು ಯೂಟ್ಯೂಬ್ ವೀಡಿಯೋ ಮಾಡಿ ವ್ಯೂಸ್ ಬರದೆ ಮತ್ತು ಜನಗಳು ಈ ಥರ ಮಾತಾಡೋದು ನೋಡಿ ಇಬ್ಬರು ಬಿಟ್ಟಿದ್ದಾರೆ ನನ್ನ ಪ್ರಕಾರ. ಒಂದು ಸರಿ ನಾನು ಹಂಗಾಗ್ತೀನೇನೋ ಭಯ ಆಗ್ತೀನೇನೋ ಅನ್ನೋ ಭಯ ನನಗೂ ಸ್ಟಾರ್ಟ್ ಆಗಿಬಿಡುತ್ತೆ ಒಂದೊಂದು ಸರಿ. ಅಂದರೆ ನಾನು ಹಾಲ್ಗೆ ತರಕಾರಿಗೆಲ್ಲನೂ ಹೊರಗಡೆ ಹೋದು ಆ ಥರ ಹೇಳೋದು ನೋಡಿ ನಮ್ಮ ಮನೆಯಲ್ಲೇ ನಮಗೆ ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ, ಹೊರಗಡೆಯವ್ರಿಗೇನು, ಅವರು ಇಷ್ಟ ಆದರೆ ನೋಡ್ಬೋದು, ಕಷ್ಟ ಆದರೆ ಮೇಲೆ ಕೆತ್ಕೊಳ್ಳೋದು ಅಷ್ಟೇ ತಾನೆ. ಅವ್ರಿಗೆ ಏನಕ್ಕೆ ಬೇಕು, ನಾವು ಏನಾದರೂ ಮಾಡ್ಕೊಳ್ಳಿ, ಇಲ್ಲ ಚೆನ್ನಾಗಿಲ್ವಾ ಚೆನ್ನಾಗಿ ಮಾಡಿ ಅಂತಂದೇಳಿ, ಕ್ವಾಲಿಟಿ ಇಲ್ವಾ ಕ್ವಾಲಿಟಿ ಕೊಡಿ ಅಂತಂದು ಕೇಳಲಿ. ನೀನು ಯಾಕೆ ಮಾಡ್ತೀಯಾ, ಏನಕ್ಕೆ ಮಾಡ್ತೀಯಾ, ಅದರಿಂದ ದುಡ್ಡು ಬರುತ್ತಾ? ಸಬ್ಸ್ಕ್ರೈಬು ಮಾಡಿರಲ್ಲ, ಯಾವುದೋ ಒಂದು ವೀಡಿಯೋ ನೋಡಿಬಿಡೋದು, ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಹೊರಗಡೆ ಹೋದರೆ. ಅವ್ರಿಗೆ ಹೇಳೋದು 1/2 ಅವರ್ ಹಿಡಿಯುತ್ತೆ, ಹಿಂಗೆ ಮಾಡ್ತಿದ್ದೀನಿ ಸಪೋರ್ಟ್ ಮಾಡಿ ಅಂತಂದು. ಅಷ್ಟೊಂದು ಹಿಂಸೆ ಕೊಡ್ತಾರೆ ಯೂಟ್ಯೂಬರ್ಗೆ. ಅದನ್ನೆಲ್ಲ ಸೇರಿಸ್ಕೊಂಡು ಒಂದು ವೀಡಿಯೋ ಮಾಡ್ತೀವಂದರೆ ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ವೀಡಿಯೋ ಮಾಡ್ತಾರಲ್ಲ, ಸ್ಲೋ ಆಗೇ ಬರುತ್ತೆ, ಮತ್ತು ಸ್ಪೀಚ್ ಅಷ್ಟೊಂದು ಕ್ಲಿಯರ್ ಬರಲ್ಲ, ಏನೋ ಹೇಳಬೇಕು ಅಂದ್ಕೊಂಡಿರ್ತಾರೆ, ಏನೋ ಹೇಳ್ತಾರೆ, ಕ್ಲಾರಿಟಿ ಇರಲ್ಲ. ಯಾಕಂದರೆ ಸ್ಟಾರ್ಟಿಂಗ್ ಎಲ್ಲರೂ ಎಡವ್ತಾರೆ, ನಾನು ಸುಮಾರು ಸರಿ ಎಡವಿದ್ದೀನಿ, ಇಲ್ಲ ಅಂತಲ್ಲ. ಇನ್ನು ಕೆಲವರು ಎಡಿಟೇ ಮಾಡೋಕ್ಕೆ ಹೋಗಲ್ಲ, ಹೆಂಗಿದ್ದಿದ್ದು ವೀಡಿಯೋ ಹಂಗೆ ಹಾಕ್ತಾರೆ. ಒಬ್ಬೊಬ್ಬರು ತಮ್ಬ್ನೇಲ್ ಹಾಕಲ್ಲ, ತಮ್ಬ್ನೇಲ್ ಒಬ್ಬೊಬ್ಬರು ಇಂಟ್ರೆಸ್ಟ್ ಇರಲ್ಲ ಹಾಕೋಕ್ಕೆ, ಸುಮ್ಮನೆ ವೀಡಿಯೋ ಅಪ್ಲೋಡ್ ಮಾಡಿಬಿಡ್ತಾರೆ. ಒಬ್ಬೊಬ್ಬರಿಗೆ ವೀಡಿಯೋ ಅಪ್ಲೋಡ್ ಮಾಡೋದು ಗೊತ್ತಿರುತ್ತೆ, ತಮ್ಬ್ನೇಲ್ ಹೆಂಗೆ ಅಪ್ಲೈ ಮಾಡೋದು, ಹೆಂಗೆ ಅದು ಅಂದರೆ ಎಡಿಟ್ ಮಾಡೋದು, ಹೆಂಗೆ ಇನ್ಶಾರ್ಟಲ್ಲಿ ತೆಗೆದು ಹಾಕೋದು ಅಂತಂದು ಅದು ಗೊತ್ತಿರಲ್ಲ. ಒಬ್ಬರು ವೀಡಿಯೋ ಹೆಂಗೆ ಅದು ವಾಯ್ಸ್ ಓವರ್ ಕೊಡಬೇಕು ಅದು ಗೊತ್ತಿರಲ್ಲ, ಹೆಂಗೆ ಬೇಕೋ ಹಂಗೆ ಹಾಕ್ಕೊತಾರೆ. ಅಂದರೆ ಯಾರೂ ಸ್ಟಾರ್ಟಿಂಗ್ ಯಾರೂ ಕಲ್ತಿರಲ್ಲ,
ಹೋಗ್ತಾ ಹೋಗ್ತಾ ಕಲಿತಾರೆ ಅಂತ ನನ್ನ ಅನಿಸಿಕೆ. ಯಾರು ಬ್ಯಾಡಾಗಿ ಕಮೆಂಟ್ ಮಾಡಬೇಡಿ, ಇಷ್ಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಎಷ್ಟೋ ಜನ ಹೇಳಿದ್ರು ಹಂಗೆ ವೀಡಿಯೋ ಮಾಡೋದು ಹಿಂಗೆ ವೀಡಿಯೋ ಮಾಡೋದು ಅಂತ ಹೇಳಿದ್ದಾರೆ. ಇನ್ನು ಕೆಲವರು ಚೆನ್ನಾಗಿ ಬರ್ತಿದೆ ವೀಡಿಯೋಸು, ಮಾಡ್ತಾಯಿರು, ಪ್ರಯತ್ನ ಮಾಡಿದರೆ ವ್ಯೂಸು ಚೆನ್ನಾಗಿ ಬರುತ್ತೆ. ಒಂದೇ ದಿನಕ್ಕೆ ಯಾರೂ ದೊಡ್ಡವರಾಗಲ್ಲ. ಇವಾಗ ಮಗು ಹುಟ್ಟಿದೆ ಅಂದರೆ ಒಂದೇ ಸರಿ ಹುಟ್ಟುತ್ತಾ? 9 ತಿಂಗಳು ಟೈಮ್ ತಗೊಂಡೇ ಹುಟ್ಟೋದು ಮಗು. ಹಂಗೆ ಹುಟ್ಟಿದ ತಕ್ಷಣ ನಡೆಯುತ್ತಾ? ಹುಟ್ಟಿದ ತಕ್ಷಣ ತಿನ್ನುತ್ತಾ? ಅದಕ್ಕೂ ಟೈಮ್ ಬೇಕು ಓಡಾಡೋಕ್ಕೆ, ತೆವಳೋಕ್ಕೆ. ಹಂಗೆ ನೀನು ಪ್ರಯತ್ನ ಮಾಡ್ತಿರು, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿರೋರು ಇದ್ದಾರೆ. ಸುಮ್ಮನೆ ಅದನ್ನ ಯಾಕೆ ಮಾಡ್ತಿದ್ದೀಯಾ, ವ್ಯೂಸ್ ಬರ್ತಿಲ್ಲ, ಸ್ಟಾಪ್ ಮಾಡು ಅಂತಲೂ ಹೇಳ್ತಾ ಇದ್ದಾರೆ. ನೀವು ಕಮೆಂಟ್ ಮಾಡಿ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಯಾಕಂದರೆ ಸ್ಟಾರ್ಟಿಂಗ್ ಎಲ್ಲರೂ ಎಡುತ್ತಾರೆ, ನಾನು ಆ ಥರ ಎಡವಿದ್ದೀನಿ, ಇಲ್ಲ ಅಂತಲ್ಲ. ಇನ್ನೊಂದು ಜನ ಚೆನ್ನಾಗಿ ಯಾರು ವ್ಯೂಸ್ ಬರುತ್ತೋ, ಚೆನ್ನಾಗಿ ಯಾರು ಇದು ಮಾಡ್ತಾರೋ ಅವ್ರಿಗೆ ಮಾತ್ರ ಸಪೋರ್ಟ್ ಮಾಡ್ತಾರೆ, ನಾನು ನೋಡಿದ್ದೀನಿ. ನಮ್ಮಂಥ ಬಡವರಿಗೆ, ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಕ್ಕೆ ಏನೋ ಒಂದು ಪ್ರಯತ್ನ ಮಾಡ್ತಾರೆ ಅಂದರೆ ಆಳ್ಗೊಂದು ಕಲ್ಲು ಅನ್ನೋಂಗೆ ಎಲ್ರಿಗೂ ಒಂದೊಂದು ಕಲ್ಲು ಹಾಕೋಕ್ಕೆ ಇಷ್ಟಪಡ್ತಾರೆ. ಹಂಗೆ ಅವ್ರು ನೋಡಲಿಲ್ಲ ಅಂದರೂ ಪರವಾಗಿಲ್ಲ, ಕಮೆಂಟ್ ಹಾಕ್ತಾರೆ. ಫುಲ್ ನೋಡೇ ಇರಲ್ಲ, ಏನು ವಿಷಯ ಇದೆ ಇಲ್ಲ ಅಂತಂದೇನೂ ಹೇಳಲ್ಲ. ಸ್ಟಾರ್ಟಿಂಗ್ 2 ನಿಮಿಷ, 1 ಸೆಕೆಂಡು, ಇಲ್ಲ 2 ಸೆಕೆಂಡ್, 5 ಸೆಕೆಂಡ್ ನೋಡಿಬಿಡೋದು, ಕಮೆಂಟ್ ಹಾಕ್ಬಿಡೋದು. ನನಗೂ ಬೇಜಾರು ಕಮೆಂಟ್ ಬಂದಮೇಲೆ ಒಂದು ವಾರ ಏನೋ ನಾನು ಕಮೆಂಟೇ ಆಫ್ ಮಾಡಿಬಿಟ್ಟಿದ್ದೆ. ಆ ಥರ ಬೇಜಾರಾಗಿಬಿಟ್ಟಿತ್ತು. ಆ ಥರ ಕಮೆಂಟು ಮಾಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಹಾಕ್ಬೇಡಿ ಅಂತಂದು ಹೇಳೋಕ್ಕೂ ಆಗಲ್ಲ. ಯಾಕಂದರೆ ಫೋನಲ್ಲಿ ಅವ್ರಿಗೇನು ಅನಿಸುತ್ತೋ ನೋಡಿದ ತಕ್ಷಣ ಕಮೆಂಟ್ ಮಾಡೋದು ಅಷ್ಟೇ. ಅದು ಯಾಕೆ ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ, ಏನು ವಿಷಯ ಐತೆ, ನೆವರ್. ಅದು ನಮಗೇನು ಅನಿಸುತ್ತೋ ಅದು ಕಮೆಂಟ್ ಹಾಕ್ಬೇಕಷ್ಟೆ. ಒಂದು ಸರಿ ಕಮೆಂಟ್ ಹಾಕೋವಾಗ 10 ಸರಿ ಯೋಚನೆ ಮಾಡಬೇಕಂತ. ಸುಮ್ಮನೆ ಕಮೆಂಟ್ ಹಾಕೋದಲ್ಲ, ನಮಗೆ ಬಾಯಿಗೆ ಬಂದಂಗೆ. ಇವಾಗ ನಮ್ಮ ಮನೇಲಿ ಹೆಣ್ಮಕ್ಳು ಇರ್ತಾರೆ ಅಂದರೆ ನಾವು ಸುಮ್ಮನೆ ಅಂತೀವಿ. ಅವ್ರೇನಾದರೂ ತಪ್ಪು ಮಾಡಿದರೆ ಹಿಂಗಲ್ಲ ಹಂಗಂತ ಹೇಳ್ತೀವಿ. ಹಾಗೆ ನೀವು ಹೇಳಿ, ಯಾರಿಗೇ ಆಗಲಿ, ನನಗಂತಲ್ಲ, ಬೇರೆ ಯೂಟ್ಯೂಬರ್ಸ್ಗೆ ಎಲ್ರಿಗೂ ಹಿಂಗಲ್ಲ, ಇನ್ನಿನ ವೀಡಿಯೋ ಹಿಂಗೆ ಮಾಡು, ಹಂಗೆ ಮಾಡು, ಸಜೆಷನ್ ಕೊಡಿ. ಎಲ್ಲ ಯೂಟ್ಯೂಬರು ಕಲಿತಾರೆ. ಈ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋ ಯೂಟ್ಯೂಬರ್ಸ್ಗೆ ಹೇಗಿರುತ್ತೆ ಅವ್ರ ಮನಸ್ಥಿತಿ ಅಂದರೆ, ಯಾರು ಏನೇ ಹೇಳಲಿ, ಅದು ಪಾಸಿಟಿವ್ ಹೇಳಿದ್ರು ಮನಸ್ಸಿಗೆ ಹಾಕ್ಕೊತಾರೆ, ನೆಗೆಟಿವ್ ಹೇಳಿದ್ರು ಮನಸ್ಸಿಗೆ ಹಾಕ್ಕೊತಾರೆ. ನಾನೇ ಆಗಲಿ, ಇವಾಗ ಇನ್ನೂ ಚೆನ್ನಾಗಿ ಬರ್ತಿದೆ, ಚೆನ್ನಾಗಿ ವ್ಯೂಸ್ ಬರುತ್ತೆ ಮಾಡು ಅಂದರೆ ಏನೋ ಒಂಥರ ಖುಷಿಯಾಗುತ್ತೆ. ಆದರೆ ಅಲ್ಲೇ ಒಬ್ಬರು ಪರವಾಗಿಲ್ಲ ಅಂದರೆ ಇನ್ನಿದ್ದು ಬೇಜಾರಾಗುತ್ತೆ. ಆ ಥರ ಸ್ಟಾರ್ಟಿಂಗು ಮಗು ಎದ್ದು ಓಡಾಡುವಾಗ ಕೈ ಹಿಡಿದು, ಇಲ್ಲ ಸಪೋರ್ಟಿಗೆ ಕೋಲು ಕೊಟ್ಟು, ಇಲ್ಲ ನಾವೇ ಸ್ವಲ್ಪ ಹೊತ್ತು ಓಡಾಡಿಸೋದು ಹಂಗೆ ಮಾಡಿ ಓಡಾಡೋ ಥರ ಮಾಡ್ತೀವಿ. ಆ ಥರ ಫಸ್ಟು ಅವ್ರು ಏನು ಹೇಳ್ತಾರೆ, ಏನು ಬಿಡ್ತಾರೆ, ಕಮೆಂಟ್ ಹಾಕಿ, ಬೇಡ ಅನ್ನಲ್ಲ. ಏನು ಮೇಲೆ ಹಾಕಬೇಕು, ಅವ್ರು ಏನು ತಪ್ಪು ಮಾಡಿದ್ದಾರೆ, ಹಂಗೆ ಮಾಡಬೇಡಿ, ಹಿಂಗೆ ಮಾಡಿ, ಹಂಗೆ ಮಾಡೋದು ಹಿಂಗೆ ಮಾಡೋದು ಅಂತ ಹಾಕ್ಬಿಡಿ. ಹಂಗಲ್ಲ, ಹಿಂಗೆ ಮಾಡಿ, ಹಿಂಗೆ ಕೊಡಿ, ಹಿಂಗೆ ಸ್ಪೀಚ್ ಮಾಡಿ, ನೀವು ಈ ಥರ ಮಾತಾಡಿ, ಹಿಂಗೆ ಮಾಡಿ ಅಂತಂದು ಹೇಳಿದರೆ ಎಲ್ಲರೂ ಅರ್ಥ ಮಾಡ್ಕೊತಾರೆ. ನೀವು ಆ ಥರ ನಿರಾಶೆಗೆ ಹೇಳಿದರೆ ಯಾರೂ ಅರ್ಥ ಮಾಡ್ಕೊಳಲ್ಲ. ಆ ಟೈಮಲ್ಲಿ ಅವ್ರಿಗೆ ಎಷ್ಟಂದರೆ ವ್ಯೂಸ್ ಬರ್ತಿಲ್ಲ ಅನ್ನೋದೊಂದು, ವಾಚ್ ಅವರ್ ಆಗ್ತಿಲ್ಲ ಅನ್ನೋದೊಂದು ಟೆನ್ಷನ್, ಸಬ್ಸ್ಕ್ರೈಬರ್ ಬರ್ತಾಯಿಲ್ಲ ಅಂತಂದು ಫುಲ್ಲು ಟೆನ್ಷನಲ್ಲಿರ್ತಾರೆ. ಅದರಲ್ಲೇ ಕಮೆಂಟ್ ಬಂದುಬಿಟ್ರೆ ಫುಲ್ಲು ಹೆಂಗಂದ್ರೆ ಫುಲ್ಲು ಹೋಗ್ಬಿಡ್ತಾರೆ. ಕಮೆಂಟ್ ನೋಡಿ ಯಾರಿಗೇ ಆಗಲಿ ಖುಷಿ ಆಗಬೇಕು ವೀಡಿಯೋ ಮಾಡೋಕ್ಕೆ. ಆ ಥರ ಕಮೆಂಟ್ ಹಾಕಿ, ಯಾರೇ ಆಗಲಿ, ವ್ಯೂವರ್ಸೇ ಆಗಲಿ, ಸಬ್ಸ್ಕ್ರೈಬರ್ ಆಗಲಿ, ಯಾರೇ ಆಗಲಿ, ಒಂದು ಯೂಟ್ಯೂಬರ್ಗೆ ಕಮೆಂಟ್ ಮಾಡ್ತೀವಂದರೆ ಅದು ನೋಡಿಬಿಟ್ಟು ಅವ್ರಿಗೆ ಖುಷಿ ಆಗಬೇಕು. ತಪ್ಪಿದ್ರೆ ತಪ್ಪಂತಂದು ಹೇಳಿ, ಹಂಗಂತ ಎಲ್ಲ ತಪ್ಪಿದ್ರೆ ಸುಳ್ಳು ಅಂತಲೇ ಹಾಕ್ಬಿಡಿ, ಹಂಗೆ ಹಿಂಗೆ ಅಂತಂದು ಹೇಳ್ತಾ ಇಲ್ಲ. ತಪ್ಪಿದ್ರೆ ಅದು ಈ ಥರ ಮಾಡಿ ಅಂತಂದು ಕಮೆಂಟ್ ಹಾಕಿ ಅವರು ಅರ್ಥ ಮಾಡ್ಕೊತಾರೆ. ಯಾಕಂದರೆ ಆದ ತಕ್ಷಣ ಫಸ್ಟು ಏನು ನೀವು ಹಾಕಿರ್ತೀರ, ಓ ನಾನು ಹಂಗೆ ಮಾಡಿದ್ನಾ ಅಂತ ರಿಟರ್ನ್ ಹೋಗಿ ವಿಡಿಯೋ ನೋಡಿ, ಓ ನಾನು ಮತ್ತೆ ಈ ಥರ ಮಾಡಬಾರ್ದು ಅಂತಂದು ಅವ್ರಿಗೂ ಮನವರಿಕೆ ಬರುತ್ತೆ. ನಾನು ಎಷ್ಟೋ ಸರಿ ಆ ಥರ ಮಾಡಿದ್ದೀನಿ, ನೋಡಿ ತಿದ್ಕೊಂಡಿರೋದು ಐತೆ ಕಮೆಂಟ್ ನೋಡಿ. ಆಮೇಲೆ ಕನೆಕ್ಟ್ ಅಂದಾಗ ಕನೆಕ್ಟ್ ಆಗಿರೋದು ಹೌದು. ಆದರೆ ಮೊನ್ನೆ ಒಬ್ಬ ಸಿಸ್ಸು, ಅನುರಾಧ ಅನ್ನೋ ಸಿಸ್ಸು, ಅವ್ರಿಗೆ ಫೋನ್ ನಂಬರ್ ಹೇಗೋಯ್ತೋ ಗೊತ್ತಿಲ್ಲ, ಅವ್ರು ಫೋನ್ ಮಾಡ್ತಾರೆ ನನಗೆ ಕೋಟೆ ವಿಡಿಯೋ ಹಾಕಿ ಅಂತ. ಇವಾಗ ನಾನು ಇವಾಗಲೇ ಹೋಗಿ ಕೋಟೆ ವಿಡಿಯೋ ಹಾಕೋಕ್ಕಾಗಲ್ಲ, ತುಂಬ ರಿಕ್ವೆಸ್ಟ್ ಮಾಡ್ತಿದ್ದೆ. ತುಂಬ ಕಮೆಂಟೂ ಬಂದಿದೆ ಕೋಟೆ ವಿಡಿಯೋಗೆ. ಮಾಡ್ತೀನಿ, ಮಾಡಲ್ಲ ಅಂತಲ್ಲ. ಅಲ್ಲೇನೇನು ಪ್ಲೇಸ್ ಇದೆ, ಎಷ್ಟಿದೆ, ಯಾವುದು ಹೆಂಗಿದೆ ಅಂತ ಅದೊಂದು ಸ್ವಲ್ಪ ವೀಡಿಯೋನೂ ಮಾಡಾಕಿ ಆಮೇಲೆ ಕೋಟೆ ವಿಡಿಯೋನೂ ಹಾಕ್ತೀನಿ.
ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂದರೆ ಇವಾಗ ಎಕ್ಸಾಮ್ ಬೇರೆ ನಡೀತಿದೆ ನಿಶಾಂತಿಗೆ. ಈ ಎಕ್ಸಾಮ್ ಆದಮೇಲೆ ಹಾಲಿಡೇ ಬರುತ್ತಲ್ಲ, ಹಬ್ಬಕ್ಕೆ ಹೋಗೋದ್ಮೇಲೆ ಕೋಟೆ ವಿಡಿಯೋ ಮಾಡೋಣ ಅಂತಿದ್ದೀನಿ. ಅಷ್ಟರೊಳಗೆ ಕೋಟೆಯಲ್ಲಿ ಯಾವ್ಯಾವ ಪ್ಲೇಸ್ ಇದೆ, ಅದೇನು ಹೆಂಗೆ, ಕೋಟೆಯಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿಗೆ ಎಂಡ್ ಆಗುತ್ತೆ, ಅಲ್ಲೇನೇನು ಪ್ಲೇಸ್ಗಳಿದ್ದಾವೆ. ನೀವು ನೋಡಿರ್ತೀರಿ ಇವಾಗ ಟಿ ವಿಯಲ್ಲಿ ರಾಮಾಚಾರಿ ವಿಡಿಯೋ ಏನಿದೆ, ಅದು ಸಿನಿಮಾ ಏನಿದೆ ಅದೆಲ್ಲಿ ಬರುತ್ತೆ, ಅದು ಬರೋದು ಕುದುರೆ ಹೆಜ್ಜೆ ಅಂತಿದೆ. ಅದ್ರ ಮೇಲೆ ರಾಮಾಚಾರಿ ನಿಂತ್ಕೊಂಡು ರಾಧಿಕಾ ಪಂಡಿತ್ಗೆ ತಾಳಿ ಕಟ್ತಾರಲ್ಲ, ಅದು ಕುದುರೆ ಹೆಜ್ಜೆ ಮೇಲೆ ಇದೆ ಅದು ಪ್ಲೇಸು. ಅದನ್ನು ನಿಮ್ಗೆ ಡೀಟೇಲ್ಸಾಗಿ ಹೇಳ್ತೀನಿ, ಹೇಳಿ ಆಮೇಲೆ ಒಂದ್ಸರಿ ವೀಡಿಯೋನೂ ಮಾಡ್ತೀನಿ ಅಲ್ಲಿಗೆ ಹೋಗಿ. ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ, ಯಾರೇ ಆಗಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನೋಡ್ತಿರೋರು. ಇಬ್ಬರು ಯೂಟ್ಯೂಬರ್ ನಿಲ್ಲಿಸಿದ್ದಾರೆ ಚಾನಲ್ನ. ಅಂದರೆ ಏನು ಸ್ಟ್ರೈಕ್ ಬಂದು ಯೂಟ್ಯೂಬರ್ ನಿಲ್ಲಿಸಿರೋದಲ್ಲ, ಇವರೇ ನಮ್ಗೆ ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ, ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ಅಂತ ಇವರೇ ಸ್ಟಾಪ್ ಮಾಡಿರೋದು. ಅವರು ಮತ್ತೆ ಮಾಡ್ತಾರಂತೆ, ನಾನು ಹೇಳಿದ್ದೀನಿ ಮಾಡಿ ಪ್ರಯತ್ನ ಮಾಡಿದರೆ ಬರುತ್ತೆ. ಅವರು ಎಷ್ಟು ವ್ಯೂಸ್ವರೆಗೂ ಬಂದಿದೆ ಅಂದರೆ 500 ಸಮಥಿಂಗ್ ಏನೋ ವ್ಯೂಸ್ವರೆಗೂ ಬಂದಿದೆ ಅಷ್ಟೇ. ಅಂದರೆ 6-7 ತಿಂಗಳಿಗೆ ಅಷ್ಟೇ ವ್ಯೂಸ್ ಬಂದಿರೋದು ನಿಲ್ಲಿಸಿದ್ವಿ. ನನ್ನ ವ್ಯೂಸ್ ಎಷ್ಟು ಬರ್ತಿದೆ ಅಂತ ನಿಮಗೆ ಗೊತ್ತಿದೆ, ನಾನು ತಲೆನೇ ಕೆಡಿಸ್ಕೊತಾ ಇಲ್ಲ. ವ್ಯೂಸ್ ಬರಲಿ ಬಿಡಲಿ, ನಾನು ವೀಡಿಯೋಸ್ ಹಾಕ್ತೀನಿ. ನಮ್ಮ ಅಪ್ಪಾಜಿ ಒಂದು ನನಗೆ ಹೇಳೋರು, ಯಾವಾಗಲೂ ಪ್ರಯತ್ನ ಪಡ್ತಾ ಇದ್ದರೆ ಅದಾಗೆ ಆಗುತ್ತೆ. ಯಾಕಂದರೆ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ನಡ್ಕೊಬರ್ಬೋದು, ನನ್ನ ಕೈಲಾಗಲ್ಲ ಅಂತ ಇದ್ನಲ್ಲ, ಹೋಗಿ ಹೇಳ್ತಾಯಿದ್ರು. ನಡೀತಾ ಸ್ಟಾರ್ಟಿಂಗ್ ನಡೆಯೋದಂದರೆ ಕಷ್ಟ. ಸ್ಟಾರ್ಟಿಂಗಲ್ಲಿ ಯಪ್ಪ ನನ್ನ ಕೈಲಾಗಲ್ಲ, ನಾನು ಓದೋಕ್ಕೆ ಹೋಗಲ್ಲ ಅಂತ ಇದ್ದೆ. ಆವಾಗ ಹೇಳ್ತಾಯಿದ್ರು, ಸ್ಟಾರ್ಟಿಂಗ್ ಹಂಗೆ ಅನಿಸುತ್ತೆ ನಿನಗೆ, ನೀನು ಹೋಗ್ತಾ ನಿನಗೆ ಅಭ್ಯಾಸ ಆಗುತ್ತೆ ಅಂತ. ನಾನು ಅಂದ್ಕೊತಿದ್ದೆ ನನಗಿನ್ನ ಸ್ಟ್ರಾಂಗ್ ಇರೋರೆಲ್ಲ ಹೋಗ್ತಾರೆ, ನನಗಿನ್ನ ಸ್ಟ್ರಾಂಗ್ ಇಲ್ಲ, ಅವ್ರಿಗಿನ್ನ ಸ್ಟ್ರಾಂಗಾಗೇ ಇದ್ದೀನಿ, ಹೈಟು ವೆಯ್ಟು ಎಲ್ಲ ಇದ್ದೀನಿ. ನನ್ನ ಕೈಲಿ ಯಾಕೆ ಡೈಲಿ ನಡ್ಕೊಂಬರೋಕ್ಕಾಗ್ತಾ ಇಲ್ಲ? ಅವ್ರು ಚೆನ್ನಾಗೇ ಹೋಗ್ತಾ ಇದ್ದಾರಲ್ಲ, ನನಗೆ ಯಾಕೆ ಆಗ್ತಾಯಿಲ್ಲ ನನಗೆ ಅನ್ಸೋದು. ಅಂದರೆ ಅವ್ರಿಗೆ ಅಭ್ಯಾಸ ಆಗಿದೆ, ಹಾಗೆ ನನಗೂ ಅಭ್ಯಾಸ ಆದರೆ ಆಗುತ್ತೇನೋ ಅಂತ. 1 ಮಂತ್ ಹೋದೆ, ಆಮೇಲೆ ನನಗೆ ಆ ಕಾಲು ನೋವೇ ಗೊತ್ತಾಗ್ತಾ ಇರಲಿಲ್ಲ. ಆ ಥರ 2.5 ಕಿಲೋಮೀಟ್ರ್ ನಡ್ಕೊಂಡು ಹೋಗೋದು, ಮತ್ತು 2.5, 3 ಆಗೋದು. ಅಂದರೆ ಊರೊಳಗೆ ಬರೋ ಅಷ್ಟ್ರಲ್ಲಿ 3 ಆಗೋದು. ಆ ಥರ ಹಾಗೆ ನಾನು ಈ ಪ್ರಯತ್ನ ಬಿಡಬಾರ್ದು ಅಂದ್ಕೊಂಡಿದ್ದೀನಿ. ನೀವೇ ಆ ಥರ